ಓಂ ಗುರುದ್ಯೋ ನಮಃ. ಮಾನ್ಯ ಬಂಧುಗಳೇ ನಮಸ್ಕಾರ. ವಾಸ್ತು ಬೈ ಅಶೋಕ್ ರಾವ್, ವಾಸ್ತು ತಜ್ಞರು. ಇವತ್ತು ನಮ್ಮ ಸಾಂಸಾರಿಕ ಜೀವನದಲ್ಲಿ ತಿಳಿಸ್ಕೊಡ್ಲಿಕ್ಕೆ ಬಂದಿರುವಂತ ಒಂದು ವಿಚಾರವೇ ಮದುವೆ ಆದ ತಕ್ಷಣ ಒಂದು ಮಗು ಆಗಬೇಕು. ಉದಾಹರಣೆಗೆ ಮದುವೆ ಆಗಿ ಆ ಒಂದು ನವಮಾಸಗಳ ತುಂಬೋದ್ರೊಳಗಡೆ ಆ ತಾಯಿ ಗರ್ಭಿಣಿಯಾಗಿ ಒಂದು ಸುಂದರ ಮಗುವಿಗೆ ಹೇಗೆ ಜನ್ಮ ಕೊಡಬೇಕು ಅಂತ ಆಸೆ ಪಡ್ತಾರೋ, ಹಾಗೇನೆ ನಿಮ್ಮ ಮದುವೆ ಸಂಸಾರ ಆಯ್ತು, 2 ಮಕ್ಕಳಾಯ್ತು, ಮತ್ತೆ ನಿಮ್ ಫೋಕಸ್ ಎಲ್ಲಿರ್ಬೇಕು? ನಿಮಗೋಸ್ಕರ ಸ್ವಂತ ಇರ್ಲಿಕ್ಕೆ ಒಂದು ನಿವೇಶನ, ಅದರ ಜೊತೆ ಒಂದು ಸುಂದರ ಕನಸಿನ ಮನೆಯನ್ನ ಹೇಗೆ ನಿರ್ಮಾಣ ಮಾಡ್ಕೊಂಡು, ಇದರಿಂದ ಯಾರು ನಿಮಗೆ ಸಹಾಯ ಮಾಡಬಹುದು? ನೋಡಿ, ನಾವು ಯಾವುದೇ ಒಂದು ನಿರ್ಧಾರ ಮಾಡ್ಬೇಕಾದ್ರೆ ಫಸ್ಟ್ ಮನಸ್ಸು ಮಾಡ್ತೀವಿ, ಅದನ್ನ ಕಾರ್ಯರೂಪಕ್ಕೆ ತರ್ತೀವಿ, ಅದಾದ ಮೇಲೆ ಅದು ಕ್ರಿಯೇಟ್ ಆಗುತ್ತೆ. ಹಾಗೇನೆ ಮದುವೆ ಆದ ನಂತರ, ಹಿಂದಿನ ಕಾಲದಲ್ಲಿ ಮದುವೆ ಆದ ತಕ್ಷಣ ಅವರಿಗೆ ಏನೇನು ಕಾರ್ಯಗಳು ಅವ್ರದೆಲ್ಲ ಮುಗಿಸಿ ಬೇಗ ಮಕ್ಕಳು ಮಾಡ್ಕೊಳ್ಳಿ, ಜವಾಬ್ದಾರಿ ನಿಮ್ಮ ಮೇಲಿದೆ. ಯಾಕೆಂದ್ರೆ ಮದುವೆ ಆದ ತಕ್ಷಣ ಮಕ್ಕಳಾದ್ರೆ ನಮ್ಮ ವಯಸ್ಸಿರುವಾಗಲೇ ಮಕ್ಕಳಿಗೆ ಒಂದು ಮಾರ್ಗವನ್ನು ತೋರಿಸ್ಬೋದು. ಆದ್ರೆ ನಾವೇನ್ ಮಾಡ್ತಾ ಇದೀವಿ ಇವತ್ತಿನ ದಿನಮಾನಗಳಲ್ಲಿ, ಮದುವೆಯಾಗಿ ಗ್ಯಾಪ್ ಇಟ್ಕೊಳ್ಳೋದು, ಮಕ್ಕಳನ್ನ ಮಾಡ್ಕೊಳ್ಳದೆ ಲೈಫ್ ಎಂಜಾಯ್ ಮಾಡೋದು. ನೋಡಿ, ಯಾವುದೇ ಒಂದು ಕೆಲಸ ಅನ್ನೋದಷ್ಟೇ ಎಂಜಾಯ್ ಮಾಡ್ತಾ ಮಾಡ್ತಾ ಲೈಫಲ್ಲಿ ಅದನ್ನ ಸಕ್ಸಸ್ ಕಾಣಬೇಕು. ಕಷ್ಟ ಸುಖಗಳು ಎರಡನ್ನೂ ಬ್ಯಾಲೆನ್ಸ್ ಆಗಿ ತೆಗೆದುಕೊಂಡು, ಇವತ್ತಿನ ಕೆಲವ್ರದ್ದು ತಾಯಿಯಂದಿರು ಮನಸ್ಸಿನಲ್ಲಿದೆ, ಮದುವೆ ಆಗಿ ಲೈಫ್ ಎಂಜಾಯ್ ಮಾಡೋಣ. ಎಂಜಾಯ್ ಮಾಡೋದು ಇದ್ದೇ ಇರ್ತದೆ, ಮಕ್ಕಳ ಜೊತೆ ಸಂಸಾರ ಜೊತೆ ಪ್ರೆಗ್ನೆಂಟ್ ಆಗಿ ಎಂಜಾಯ್ ಮಾಡ್ಬೋದು, ಸಂಪಾದನೆ ಮಾಡ್ತಾ ಸಂಸಾರದಲ್ಲಿ ಎಂಜಾಯ್ ಮಾಡ್ಬೋದು. ಹಾಗೆ ಅನೇಕ ಕೆಲಸವನ್ನ ಮಾಡ್ತಾ ಮಾಡ್ತಾ ಎಂಜಾಯ್ ಮಾಡುವಂತ ಪ್ರಕೃತಿಯ ನಿಯಮ ಇದು. ಈಗ ಇದು ಮಗುವಿನ ಒಂದು ಪಾತ್ರ ಆಯ್ತು. ಮದುವೆ ಆದ್ರಿ, ಗಂಡ ಹೆಂಡತಿ ನೀವು ಏನೇನು ನಿಮ್ಮ ಕೆಲಸ ಕಾರ್ಯಗಳು ಪ್ರಾರಂಭ ಮಾಡ್ತೀರಿ, ನೀವು ಪ್ರೆಗ್ನೆಂಟ್ ಆಗ್ತೀರಿ, ನಿಮ್ಮ ಮಗುನು ಆಗೋಯ್ತು. ಹಾಗೆ ನಿಮಗೆ ಇರ್ಲಿಕ್ಕೋಸ್ಕರ ಒಂದು ಸುಂದರ ಕನಸಿನ ಮನೆ ಬೇಕು. ಆ ಕನಸಿನ ಮನೆ ಬೇಕು ಅಂದ್ರೆ, ಈಗ ನೋಡಿ, ಒಂದು ಮಗು ಆಗ್ಬೇಕು ಅಂದ್ರೆ ನೀವು ಒಂದು ಮನೆಯಿಂದ ಒಂದು ಹೆಣ್ಣು ತಂದು ಮದುವೆ ಮಾಡ್ಕೊಂಡ್ರಿ, ಅಲ್ಲಿಂದ ನಿಮ್ಮ ಪ್ರಾರಂಭ ಆಯ್ತು. ಹಾಗೇನೆ ಒಂದು ಹೆಂಡತಿ ಅಂದ್ರೆ ನಿಮಗೊಂದು ವಿಶೇಷವಾದಂತ ಒಂದು ಸೊತ್ತು, ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗದಂತ ಒಂದು ಲಕ್ಷ್ಮಿ ಇದ್ದಾಗೆ, ಮಹಾಲಕ್ಷ್ಮಿ ಇದ್ದಾಗೆ. ಹಾಗೇನೆ ನಿಮ್ಮ ಸಂಸಾರವನ್ನ, ನಿಮ್ಮ ಕುಟುಂಬವನ್ನ, ನಿಮ್ಮ ವಂಶವನ್ನ ಬೆಳೆಸೋದು ಒಂದು ನಿವೇಶನ. ಅಲ್ಲಿಂದ ಪ್ರಾರಂಭ ಆಗ್ಬೇಕು. ಹೇಗೆ ನಾವು ಒಂದು ನಿವೇಶನ ತೆಗೆದುಕೊಳ್ಳೋದು, ಆ ನಿವೇಶನದಲ್ಲಿ ಒಂದು ಸುಂದರ ಕನಸಿನ ಮನೆಯನ್ನ ಕಟ್ಕೊಳ್ಳೋದು ತುಂಬಾ ಸುಲಭ. ಬಟ್ ನಾವು ಅದಕ್ಕೆ ಕೆಲಸ ಕೊಡಬೇಕು. ಕೆಲವರು ಏನ್ ಮಾಡ್ತಾರೆ, ನನ್ನಿಂದ ಆಗಲ್ಲ, ಕೆಲವರು ನನಗೆ ಮದುವೆನೇ ಆಗಲ್ಲ ಅನ್ಕೊಂಡಿರ್ತಾರೆ, ಕೆಲವರು ಮದುವೆ ಆದ್ರೆ ಮಕ್ಕಳಾಗಲ್ಲ ಅನ್ಕೊಂಡಿರ್ತಾರೆ, ಕೆಲವರು ಮಕ್ಕಳು ಆಯ್ತು, ಅದೆಲ್ಲ ಆಗೋಯ್ತು, ನೆಕ್ಸ್ಟ್ ನನ್ನಿಂದ ಒಂದು ನಿವೇಶನ ತಗೊಳಕ್ಕಾಗಲ್ಲ, ನಮ್ಗೆ ಎಲ್ಲಿ ಶಕ್ತಿ ಇದೆ ಅಂತಾರೆ. ಮನಸ್ಸು ಮಾಡಿದ್ರೆ ತಗೊಳ್ಬಹುದು, ಬಟ್ ಮನಸ್ಸು ಮಾಡಬೇಕು. ಹಾಗೆ ನನ್ನ ಕೈಲಿ ಮನೆ ಕಟ್ಟಕ್ಕಾಗಲ್ಲ, ಸೈಟ್ ಏನೋ ತಗೊಂಡ್ರಿ, ಸಾಲ ಮನೆ ಕಟ್ಟಕ್ಕಾಗಲ್ಲ, ಬೇಕಾದ್ರೆ ಮಕ್ಕಳು ಕಟ್ಕೊಳ್ಳಿ ಅಂತೀರಿ, ನಿಜ. ಆದ್ರೆ ನೀವು ಪಡೆದಿದ್ದನ್ನ ನೀವೇ ಅನುಭವಿಸ್ಬೇಕು. ನಾನು ಎಲ್ಲಾ ಸಂಚಿಕೆಯಲ್ಲಿ ಹೇಳ್ತಾ ಇರ್ತೀನಿ, ನಿಮ್ಮ ಸೊತ್ತು ಇನ್ನೊಬ್ರು ತಿನ್ನೋ ಹಾಗೆ ಮಾಡಬೇಡಿ. ಅವ್ರು ನಿಮ್ಮ ಪರಿವಾರದವರೇ ಇರ್ಬೋದು, ನಿಮ್ಮ ಮಕ್ಕಳೇ ಇರ್ಬೋದು, ನೀವು ತಿಂದು ನಂತರ ನಿಮ್ಮ ಮಕ್ಕಳಿಗೆ ಬಿಡಬೇಕು. ಹಾಗೇನೆ ನಿವೇಶನ ತೆಗೆದುಕೊಂಡ ಮೇಲೆ ಮನೆ ಕಟ್ಟೋದು ಕಷ್ಟ ಅನ್ಕೊಂಡಿರ್ತಾರೆ. ನೋಡಿ, ನಾವು ಮನೆ ಕಟ್ಟೋಕ್ಕಿಂತ ಮುಂಚೆ ಯಾವುದೋ ಒಂದು ಬಾಡಿಗೆ ಮನೇಲಿ ಇರ್ತೀವಿ, ಅಥವಾ ಲೀಸಿಗೆ ಹಾಕೊಂಡಿರ್ತೀವಿ, ಅಥವಾ ನಮ್ಮ ಊರ್ನ ಎಲ್ಲೋ ಇರ್ತೀವಿ. ನೀವು ಗಂಡ ಹೆಂಡತಿ ಬೇರೆ ಆದ್ಮೇಲೆ ಕೂಡು ಕುಟುಂಬದಲ್ಲಿ ಇರ್ತೀರಿ, ಮತ್ತೆ ಸಪ್ರೇಟ್ ಆಗಿ ಬರಲೇಬೇಕು. ಯಾಕೆಂದ್ರೆ ಅಲ್ಲಿ ಅಣ್ಣ ತಮ್ಮದಿರು ಒಟ್ಟಿಗೆ ಇರ್ಲಿಕ್ಕೂ ಆಗಲ್ಲ. ಕೆಲವೊಂದು ಟೈಮಲ್ಲಿ ಬೇರೆ ಆಗುವಂತ ಸ್ಥಿತಿ ಬಂದ್ಬಿಡ್ತದೆ. ಬಂದ ಮೇಲೆ ಹೇಗೆ ನಾವು ಒಂದು ನಿವೇಶನ ತೆಗೆದುಕೊಳ್ಳೋದು, ನಿವೇಶನದಲ್ಲಿ ಸುಂದರ ಕನಸಿನ ಮನೆಯನ್ನು ಕಟ್ಟೋದು, ಇದನ್ನ ನಾನು ಹೇಗೆ ನೀವು ಡ್ರೀಮ್ ಮಾಡಬೇಕು ಅದನ್ನ ಮುಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ಹೇಳಿಕೊಡ್ತೀನಿ. ಯಾಕೆಂತಂದ್ರೆ ಎಲ್ಲರೂ ಇಲ್ಲಿ ಬಂದು ನಿಮ್ಮ ಸಮಯವೂ ವ್ಯರ್ಥ, ನಿಮ್ಮ ಕೆಲಸವೂ ವ್ಯರ್ಥ. ನನ್ನ ಸಮಯನೂ ವ್ಯರ್ಥ ಮಾಡೋದು ಬೇಡ ಈ ಒಂದು ವಿಚಾರಕ್ಕೆ, ಅಥವಾ ನನ್ನ ಕೆಲವು ಟೈಮ್, ಯಾಕೆಂದ್ರೆ ನಾನು ಬಿಜಿ ಶೆಡ್ಯೂಲ್ ಅಲ್ಲಿ ಇರೋದ್ರಿಂದ ನಾನು ವಾಸ್ತುತಜ್ಞನೂ ಹೌದು, ಆರ್ಗ್ಯಾನಿಕ್ ಹೆಲ್ತ್ ಅಂಡ್ ಫುಡ್ ಕೋಚ್ ಹೌದು. ಯಾಕೆಂತಂದ್ರೆ ನನ್ನದೇ ಆದಂತ ಒಂದು ಬಿಸ್ನೆಸ್ ಇದೆ, ನನ್ನದೇ ಆದಂತ ಒಂದು ಶಾಸ್ತ್ರ ಇದೆ. ಇವೆರಡನ್ನು ನಾನು ಬ್ಯಾಲೆನ್ಸ್ ಮಾಡಬೇಕಾದ್ರೆ ನನಗೂ ದಿನದ 24 ಗಂಟೆಯಲ್ಲಿ 6 ಗಂಟೆ ನಿದ್ರೆ ಮಾಡಲಿಕ್ಕೆ ಸಮಯ ಸಿಕ್ಕಿದ್ರೆ ಅದನ್ನು ನಾನು ತುಂಬಾ ಖುಷಿ ಪಡ್ತೀನಿ. ನಂತರ ನನ್ನ ಫ್ಯಾಮಿಲಿಗೆ, ನನ್ನ ಹೆಂಡತಿ, ನನ್ನ ಮಕ್ಕಳಿಗೆ 1 ಅವರ್ ಟೈಮ್ ಕೊಡ್ತೀನಿ, 1 ಅವರ್ ಟೈಮ್ ಕೊಡ್ತೀನಿ. ಇನ್ನು ನನ್ನ ಪರ್ಸನಲ್ಲಿಗೋಸ್ಕರ ನನ್ನ ಮೆಡಿಟೇಷನ್ ಇರ್ಬೋದು, ನನ್ನ ಎಕ್ಸಸೈಸ್ ಇರ್ಬೋದು, ವರ್ಕೌಟ್ ಇರ್ಬೋದು,
ನಾನು ಫ್ರೆಶ್ ಅಪ್ ಆಗಿ ರೆಡಿ ಆಗೋದಿರ್ಬೋದು, ಇದಕ್ಕೆ 2 ಅವರ್ ಟೈಮ್ ಇಡ್ತೀನಿ. ಜೊತೆಲಿ ಮೊಬೈಲ್ ನೋಡಲ್ವಾ? ಖಂಡಿತ ನೋಡ್ತೀನಿ. 1 ಅವರ್ ಎಲ್ಲೋ ಒಂದು ಟೈಮ್ ನಾನು ಮೊಬೈಲ್ ಒಳಗಡೆ ಹೋದ್ರೆ ಈಚೆ ಬರಕ್ ಆಗ್ತಿರಲ್ಲ, ಆದ್ರೂ ನೋಡ್ತೀನಿ. ಈಗ ನೋಡಿ, ನಾನು 6, 4, 10 ಗಂಟೆ ನನ್ನ ಪರ್ಸ್ನಲ್ಲಿ ಕೊಟ್ಟೆ. ಇನ್ನು ಉಳಿದಿದ್ದೆಷ್ಟು? 14 ಗಂಟೆ. ಯಾಕೆ ನಾವು 14 ಗಂಟೆ ಕೆಲಸ ಮಾಡಿದರೆ ಜೀವನದಲ್ಲಿ ನಾವು ಏನಾದರೂ ಒಂದು ಅಚೀವ್ ಮಾಡ್ಲಿಕ್ಕೆ ಆಗಲ್ಲ? ಅಚೀವ್ ಮಾಡಬೇಕಾಗಿದ್ದೇನು? ನೋಡಿ, ನಮ್ಮದೇ ಆದಂಥ ಒಂದು ಪುಟ್ಟ ಸಂಸಾರ ಇದೆ. ಆ ಸಂಸಾರಕ್ಕೆ ಬೇಕಾಗಿರೋ ಅವಶ್ಯಕತೆ ನೀಡ್ಸ್ ಏನು? ಆಹಾರ, ಬಟ್ಟೆ, ನಮ್ಮ ಏನು ಇಷ್ಟಪಟ್ಟು ತಗೊಳ್ಳಿಕ್ಕೆ ಬೇಕಾದಂಥ ಹಣ, ಜೊತೆಲಿ ಇರ್ಲಿಕ್ಕೊಂದು ಮನೆ, ಒಂದು ನಮ್ಮ ಸೌಕರ್ಯಕ್ಕೆ ತಕ್ಕಾಗಿ ಒಂದು ಸ್ಕೂಟರು ಅಥವಾ ಒಂದು ಕಾರು, ಇದನ್ನ ನಾವು ಎಂಜಾಯ್ ಮಾಡೋದು ಕಲಿಬೇಕು. ಆದರೆ ನಾನು ಹೇಳ್ತಾ ಇದ್ದೀನಿ ಬಂಧುಗಳೇ, ಪ್ರತಿಯೊಬ್ಬ ಮನುಷ್ಯನಿಗೆ, ಒಂದು ಕುಟುಂಬಕ್ಕೆ ಒಂದು ಸ್ವಂತ ಮನೆ ಅಂತ ಇರಬೇಕು. ಆ ಸ್ವಂತ ಮನೆಯನ್ನ ಹೇಗೆ ಕಟ್ಟೋದು ಆ ಮುಂದಿನ ಸಂಚಿಕೆಯಲ್ಲಿ ಹೇಳ್ಕೊಡ್ತೀನಿ. ಕನಸು ಕಾಣೋದು ಹೇಗೆ, ಯಾವ ರೀತಿಯಲ್ಲಿ ನೀವು ಮನೆಯನ್ನು ಕಟ್ಟೋದು, ಕಟ್ಟುವಾಗ ನಿಮಗೆ ಅಡೆತಡೆಗಳು ಸಾಕಷ್ಟು ಬರ್ತದೆ, ಅಥವಾ ನಿವೇಶನ ತೆಗೆದುಕೊಳ್ಳುವಾಗ ಅಡೆತಡೆಗಳು ಬರ್ತದೆ. ಕೆಲವು ಯಾರೋ ನನ್ನ ಒಬ್ರು ಕ್ಲೈಂಟ್ಸ್ ಹೇಳಿದ್ರು, ಹೊರಗಡೆ ನಾವು ಈ ಸೈಟ್ ತಗೊಂಡ್ಮೇಲೆ ನಾನು ತುಂಬಾ ತಾಪತ್ರೆ ಆಗೋಯ್ತು. ನೋಡಿ, ಸೈಟ್ ತಗೊಂಡಿದ್ದಕ್ಕೂ ನಿಮ್ಮ ತಾಪತ್ರೆಗೂ ಸಂಬಂಧನೇ ಇಲ್ಲ. ನೀವು ಮದುವೆ ಆಗಿರೋ ಹೆಣ್ಣಿಗೂ ನಿಮ್ಮ ವ್ಯವಹಾರ, ನಿಮ್ಮ ಮನೆಯಲ್ಲಿ ಆಗುವಂತ ಅಡಚಣೆಗೂ ತೊಂದರೆ ಇಲ್ಲ. ಯಾಕೆಂತಂದ್ರೆ ಹೆಣ್ಣು ಇಡೀ ತನ್ನ ಸರ್ವಸ್ವವನ್ನು ಬಿಟ್ಟು ನಿಮ್ಮ ಮನೆಗೆ ಬರ್ತಾರೆ. ಹಾಗೆ ಭೂಮಿ ಅದು ಯಾರದೋ ಹೆಸರಲ್ಲಿರ್ತದೆ. ನಿಮ್ಮ ಜೀವನವನ್ನ, ನಿಮ್ಮ ವಂಶಾಭಿವೃದ್ಧಿ ಮಾಡ್ಲಿಕ್ಕೆ ಆ ಒಂದು ನಿವೇಶನ ನಿಮ್ಮ ಪಾಲಿಗೆ ಬರ್ತದೆ. ನೀವೇನ್ ಮಾಡ್ತೀರಿ ಗೊತ್ತಾ? ತಪ್ಪು. ನಿವೇಶನ ತೆಗೆದುಕೊಂಡ್ರೆ ಅದಕ್ಕೊಂದು ಬಂದೋಬಸ್ತ್ ಮಾಡೋದಿಲ್ಲ, ಬೇಲಿ ಹಾಕಲ್ಲ, ಅಥವಾ ಒಂದು ಕಾಂಪೌಂಡ್ ಹಾಕಲ್ಲ, ಕೊನೆಯ ಪಕ್ಷ ಅದ್ರ ಸುತ್ತ ಒಂದು ಚರಂಡಿನೂ ಮಾಡೋದಿಲ್ಲ. ರಿಜಿಸ್ಟರ್ ಮಾಡ್ಕೊಂಡ್ರಿ, ಖಾತೆ ಮಾಡಿಸಿದ್ರೆ ಬಿಟ್ರೆ ಅದನ್ನ ಅಲ್ಲೇ ಬಿಟ್ಬಿಡ್ತೀರಿ. ಅದನ್ನ ಅವಾಗ ಹೋಗಿ ನೋಡ್ತಾ ಇರ್ಬೇಕು. ಈಗ ಹೇಗೆ ನೀವು ಮದುವೆ ಮಾಡ್ಕೊಂಡ್ಮೇಲೆ ಹೆಂಡತಿ ಜೊತೆ ಸಂಸಾರವನ್ನು ಚೆನ್ನಾಗಿ ಮಾಡಬೇಕು, ಹಾಗೆ ನಿಮ್ಮ ನಿವೇಶನ ಜೊತೆ ನಿಮ್ಮ ಬಾಂಧವ್ಯ ಇರಬೇಕು. ಹಾಗೆ ಯಾವುದೇ ಕೆಟ್ಟ ಫಲವನ್ನು ಕೊಡೋದು ಉದ್ದೇಶ, ಯಾರು ನಿಮಗೆ ಕೆಡಕ್ ಬಯಸ್ಬೇಕು ಅಂತ ಎಲ್ಲೂ ಇಲ್ಲ. ದೇವರು ನಮಗೆ ಕೆಟ್ಟದ್ದು ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರು ನಾವು ಹೇಗೆ ದೇವರು ಅಂತ ಒಪ್ಕೊಳಕ್ಕಾಗತ್ತೆ? ಭಗವಂತ ಯಾರಿಗೂ ಕೆಟ್ಟದ್ದು ಬಯಸೋದಿಲ್ಲ. ಹಾಗೆ ಭೂಮಿ ತಾಯಿನೂ ಯಾರಿಗೂ ಕೆಟ್ಟದ್ದು ಬಯಸೋದಿಲ್ಲ. ಒಂದು ಹೆಣ್ಣು ಯಾರಿಗೂ ಕೆಟ್ಟದ್ದು ಬಯಸಲ್ಲ. ನಾವೆಷ್ಟು ಅವ್ರನ್ನ ಪ್ರೀತಿಯಿಂದ ನೋಡ್ಕೊಳ್ತೀವಿ, ಅವರು ನಮ್ಮ ಮೇಲೆ ಅಷ್ಟೇ ಪ್ರೀತಿಯಿಂದ ನೋಡ್ಕೊಳ್ತಾರೆ. ನಾವು ಒಂದು ಭೂಮಿಯನ್ನು ಎಷ್ಟು ಪ್ರೀತಿಸ್ತೀವಿ, ಆ ಭೂಮಿ ನಮ್ಮನ್ನು ಪ್ರೀತಿಸ್ತಾರೆ. ಉದಾಹರಣೆಗೆ ನಿಮ್ಮ ನಿವೇಶನ. ಹಾಗೆ ಪ್ರತಿಯೊಂದು ಪ್ರೀತಿಸೋದು ಕಲಿಯಿರಿ. ಪ್ರೀತಿಸಿದ್ರೆ ಮಾತ್ರ ನಿಮ್ಮ ಜೀವನದಲ್ಲಿ ಎಲ್ಲಾ ಸುಖಗಳು ನಿಮ್ಮ ಪಾಲಾಗುತ್ತೆ. ಯಾಕೆ ಅಂತಂದ್ರೆ ಒಂದ್ ಸಫರ್ ಟೈಮ್ ನಾನು ದ್ವೇಷವನ್ನ ಕಟ್ಟಿಕೊಂಡು ಬರುತ್ತಿದ್ದೆ, ಬೇಡವಾಗಿದ ಮನಸ್ಸಲ್ಲಿ ಅಂದ್ಕೊಳ್ತಿದ್ದೆ. ಹಾಗೆ ಅಂದ್ಕೊಳ್ತಾ ಎಲ್ಲ ನನ್ನಿಂದ ಹೋಯ್ತು. ಹಾಗೆ ನನ್ನ ಜೀವನದಲ್ಲಿ ನಡೆದಂತ ಅನುಭವದ ಆಧಾರದ ಮೇಲೆ ನಾನು ಈ ಮಾತನ್ನು ಹೇಳಲಿಕ್ಕಾಯ್ತು. ಹಾಗೆ ನಿಮ್ಮ ಜೀವನದಲ್ಲಿ ನೀವು ಹೆಣ್ಣು, ಹೊನ್ನು, ಮಣ್ಣು, ಸಮಾಜದಲ್ಲಿ ನಿಮಗೆ ಗೌರವನ್ನ ನೀವು ಅಟ್ರಾಕ್ಟ್ ಮಾಡಬೇಕು. ಹೇಗೆ ಅಟ್ರಾಕ್ಟ್ ಮಾಡೋದು ಅಂತ ಮುಂದಿನ ಸಂಚಿಕೆಯಲ್ಲಿ ಹೇಳ್ಕೊಡ್ತೀನಿ. ಯಾರಿಗೆ ನನ್ನ ಈ ಒಂದು ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತು, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ನಿಮ್ಮ ಜೀವನದಲ್ಲಿ ಪ್ರತಿಯೊಬ್ಬ ಜೀವನದಲ್ಲೂ ಅಡೆತಡೆಗಳು ಬಂದೇ ಬರುತ್ತೆ ಬಂಧುಗಳೇ. ಅದನ್ನ ನೀವು ನಿಭಾಯಿಸ್ಕೊಂಡು ಆಚೆ ಹೋಗ್ಬೇಕು. ಆ ಶಕ್ತಿ ನಿಮಗೆ ಬೇಕು ಅಂದ್ರೆ ನಿಮ್ಮ ಮಡದಿ ನಿಮ್ಮ ಜೊತೆಯಲ್ಲಿ ಇರಬೇಕು, ನೀವು ವಾಸ ಮಾಡುವಂತ ಮನೆ ಅನ್ನೋದು ನಿಮಗೊಂದಿರಬೇಕು. ಹಾಗಂತ ಹೇಳ್ತಾ ಈ ಸಂಚಿಕೆಯಲ್ಲಿ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದ.